ಜೈ ಹಿಂದ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಾನು ಕೊಡುವಂತಹ ಮಾಹಿತಿ ಯಾವಪ್ಪ ಅಂತಂದ್ರೆ ಇವತ್ತ ಅಗ್ನಿವೀರ GD ಸಲುವಾಗಿ ಹಾದಿ ಕೈಗೋದ್ ಕುಂತಿದ್ರಿ, ನಾನು ಆರ್ಮಿ ಆಗ್ಬೇಕು, ನನ್ನ ಕನಸನ್ನು ನನಸು ಮಾಡ್ಕೋಬೇಕು ಅಂತೇಶಿಂದ ಅಂಥವ್ರಿಗಾಗಿ ಖುಷಿ ವಿಚಾರ ಏನಂದ್ರೆ ಅಗ್ನಿವೀರದ GDದ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಯಾರ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತಿ, ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಮತ್ತು ಏನು ನೋಟಿಫಿಕೇಶನ್ ಒಳಗೆ ಬದಲಾವಣೆ ಮಾಡ್ಯಾರ, ಫಿಸಿಕಲ್ ಒಳಗೆ ಏನು ಬದಲಾವಣೆ ಮಾಡ್ಯಾರ, ಎಕ್ಸಾಮ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ದೊಳಗೆ ಎಕ್ಸಾಮ್ ನಡಿತೈತಿ ಅಂತ ಹೇಳಿಕಿಸಿಂದ ಕನ್ನಡ ಒಳಗೆ ನಡಿತೈತಿ ಅಂತ ಹೇಳಕತ್ತಾರ, ಅದು ನಿಜಾನ? ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ಯಾಕಂತಂದ್ರೆ ನಾನು ಕೊಡುವಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗೈತೆ ಅಂತೇಶಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೊಬ್ರಿಗೆ ಶೇರ್ ಮಾಡೋದ್ರಿಂದ ನಮಗೂ ಮತ್ತಷ್ಟು ಹೆಮ್ಮೆ ಅನ್ಸುತ್ತೆ. ಮತ್ತೆ ಬೇರೆ ಬೇರೆ ಕಂಟೆಂಟನ್ನು ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳ್ಕಿಸಿಂದ ಓಕೆ. ಸ್ಕಿಪ್ ಮಾಡಿದ್ರಿ ಅಂದ್ರೆ ಏನೂ ತಿಳಿಯಂಗಿಲ್ಲ. ನಾನು ಎಲ್ಲಿ ಹೇಳ್ತೀನಿ, ಏನು ಹೇಳ್ತೀನಿ ಎಲ್ಲನೂ ಕರೆಕ್ಟಂಗೆ ನೋಡ್ಕೊಂಡ್ಬಿಡ್ರಿ. ಅಪ್ಲಿಕೇಶನ್ ಏನೈತಿ ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದ್ರೆ ಇವತ್ತಿನಿಂತರ ಅಂದ್ರೆ 12 ಮಾರ್ಚ್ 2025 ಹಿಡ್ಕೊಂಡ 10 ಏಪ್ರಿಲ್ 2025 ಕೊನೆಯ ದಿನಾಂಕ. ಅಂದ್ರೆ 1 ತಿಂಗಳ ಸಮಯ ಐತಿ, ಭಾಳಷ್ಟು ಸಮಯ ಐತಿ. ಆರಾಮಾಗಿ ಅಪ್ಲಿಕೇಶನ್ ಹಾಕೊಳ್ರಿ, ಹಡಬಡಿ ಮಾಡಕ್ಕೆ ಹೋಗ್ಬೇಡ್ರಿ. ತಿಳಿತಾ? ನೀವೆಲ್ಲರೇ ಹಡಬಡಿ ಮಾಡಿ ಅಪ್ಲಿಕೇಶನ್ ತಪ್ಪು ಹಾಕ್ಕೊಂಡು ಮತ್ತೆ ಯಾರೋಕ್ಕೆ ಹೋಗ್ಬೇಕು, ಅಲ್ಲಿ ಹೋಗು ಇಲ್ಲಿ ಹೋಗು, ಅದೆಲ್ಲ ಹೈರಾಣ್ ಬಟ್ಟಿ. ಯಾವ ಥರ ಆಧಾರ್ ಕಾರ್ಡ್ನಾಗ 10th ಮಾರ್ಕ್ಸ್ ಕಾರ್ಡ್ನಾಗ ಐತಿ ಅದೇ ಥರ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಹಿಂದ್ಗಡೆ ಏನು ತಪ್ಪಾಗೈತಿ ಅವ್ರು ಏನೈತಿ ಯಾರೋಕ್ಕೆ ಹೋಗಿ ಅದನ್ನು ಸರಿಪಡ್ಸ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಓಕೆ. ವಯೋಮಿತಿ ಏನೈತಪ್ಪ ಅಂತಂದ್ರೆ 17 ವರ್ಷ ಇಂತ್ರ 21 ಐತಿ. ಟೆಕ್ನಿಕಲ್ ಆಯಿತು, ಟ್ರೇಡ್ಸ್ಮನ್ ಆಯಿತು, GD ಆಯಿತು, ಇವೆಲ್ಲ ಹುದ್ದೆಗಳಿಗೆ ಏನೈತಿ 17 ವರ್ಷ ಇಂತ್ರ 21. ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕಾ ಅದನ್ನು ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ವಯೋಮಿತಿ ಒಳಗೆ ಏನೂ ಬದಲಾವಣೆ ಆಗಿರಂಗಿಲ್ಲ, ಇದ ವಯೋಮಿತಿ ಐತಿ. ನೀವು ಅನ್ಕೊಂಡ್ರಿ ಸರ್ ವಯೋಮಿತಿ ಹೆಚ್ಚು ಮಾಡ್ತಾರಂತೇಶಿಂದ ಅದು ಯಾವುದು ವಯೋಮಿತಿ ಹೆಚ್ಚಳ ಆಗಿಲ್ಲ. 1 ಅಕ್ಟೋಬರ್ 2004 ಹಿಡ್ಕೊಂಡ 1 ಏಪ್ರಿಲ್ 2008 ಇದೇನು ಡೇಟ್ ಆಫ್ ಬರ್ತ್ ಹೇಳಿನಿ, ಇದೇ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕ. ಓಕೆ. ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಅಗ್ನಿವೀರ GD ಹುದ್ದೆಗಳಿಗೆ ಏನೈತಿ 10ನೇ ಪಾಸ್ ಆಗಿರ್ಬೇಕು, 45% ರಿಸಲ್ಟ್ ಮಾಡಿರ್ಬೇಕ. ಪ್ರತಿಯೊಂದು ವಿಷಯದೊಳಗೆ ಏನೈತಿ 33 ಮಾರ್ಕ್ಸನ್ನು ಹೆಚ್ಚಿಗೆ ತೆಗೆದಿರ್ಬೇಕ. ಅದ್ರೊಳಗಿತ್ತಂದ್ರೆ ಅಪ್ಲಿಕೇಶನ್ನ GDದು ತಗೋದಿಲ್ಲ. ಟ್ರೇಡ್ಸ್ಮನ್ಗೆ ಏನೈತಿ ಅದು ಕೂಡ 10ನೇ ಪಾಸ್ ಆದವ್ರಿಗೂ ಐತಿ ಮತ್ತು 8ನೇ ಪಾಸ್ ಆದವ್ರಿಗೂ ಕೂಡ ಅವಕಾಶ ಕೊಟ್ಟಾರ. 10ನೇ ಪಾಸ್ ಆಗಿರ್ತಕ್ಕಂಥವ್ರು 33% ನಿಮ್ಮದು ರಿಸಲ್ಟ್ ಇತ್ತಂದ್ರೆ ಹಾಕ್ಬೋದು. ಯಾವುದು ಎಷ್ಟು ಮಾರ್ಕ್ಸ್ ತೊಗೊಂಡ್ರು ಅದಕ್ಕೇನು ಪ್ರಾಬ್ಲಮ್ ಇಲ್ಲ. 33% ಅಂದ್ರೆ ನಾರ್ಮಲ್ ಆಗಿ ನೀವು 10ನೇ ಪಾಸ್ ಆಗಿರಂದ್ರೆ ಟ್ರೇಡ್ಸ್ಮನ್ ಒಳಗೆ ಹಾಕೋಬೋದ. ಏನು ಟೆಕ್ನಿಕಲ್ ಹುದ್ದೆಗಳು ಏನೈತಿ ಸೈನ್ಸ್ ಆಗಿರಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ ಅವು ಏನದಾವಲ್ಲ ಅದೆಲ್ಲಾನು ಚಲೋತಂಗೆ ಮಾರ್ಕ್ಸ್ ತೊಗೊಂಡಿರ್ಬೇಕು. ಕಂಪಲ್ಸರಿ 50% ನಿಮ್ದು ರಿಸಲ್ಟ್ ಆಗಿರ್ಬೇಕು. ತಿಳಿತಾನ? ಅದನ್ನು ಮುಂದೇನೈತಿ ಕ್ಲರ್ಕ್ ಹುದ್ದೆಗಳಿಗೆ 12ನೇತೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಲ್ಯಾಂಗ್ವೇಜ್ ಒಳಗಾಗಿರಲಿ ಪರ್ಸೆಂಟೇಜ್ ಏನೈತಿ 60% ರಿಸಲ್ಟ್ ಆಗಿರಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ 50 ಮಾರ್ಕ್ಸ್ ಇಂತಾನೆ ಹೆಚ್ಚಾಗಿ ತೊಗೊಂಡಿರ್ಬೇಕು. ಮತ್ತು ಏನೈತಿಲ್ಲ, ನಾನು ಪ್ರತಿಯೊಂದು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ವಿಡಿಯೋನ ಕರೆಕ್ಟಾಗಿ ಹಾಕಿರ್ತೀನಿ. ನಾನು ಹೇಳ್ತಿರ್ತೀನಿ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬರುತ್ತಾನೆ ಯಾವುದು ವಿಡಿಯೋ ಮಾಡಿ ಹಾಕಲ್ಲ ಅಂತೇಶಿಂದ. ಈಗ ನೋಡ್ಬೋದು ನೀವು ನಿಮ್ಮ ಮುಂದಾನ ಆಫೀಷಿಯಲ್ ವೆಬ್ಸೈಟ್ದಾಗ ತಕ್ಕೊಂಡ್ಬಿಟ್ಟು ಇದನ್ನ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಒಟ್ಟಾರೆ ಏನೈತಿ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬರ್ತಾನೆ ಯಾವುದು ವಿಡಿಯೋ ಮಾಡಿ ಹಾಕೋದಿಲ್ಲ ನಾನು. ಓಕೆ. ಇದು ಆದ್ಮ್ಯಾಗ ಏನೈತಿ ಫಿಸಿಕಲ್ ಒಳಗಡೆ ಏನು ಬದಲಾವಣೆ ಆಗೈತೆ. ಫಿಸಿಕಲ್ ಒಳಗಡೆ ಮೊದಲು ಯಾವ ಥರ ಇತ್ತು ಅದೇ ಥರ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಮಾರ್ಕ್ಸ್ ಎಲ್ಲ ಸೇಮ್ ಐತೆ. ಆದ್ರೆ ಏನು ಮಾಡ್ಯಾರ ಅಂದ್ರೆ 3rd 4th ಗ್ರೂಪ್ ಅಂತ 2 ಮಾಡ್ಕೊಂಡ್ರೆ ಅದು ತಮ್ಗೊಳ್ರೆ ನಿಮಗೆ ಲಾಸ್ ಐತೆ. ಎಲ್ಲರೇ ನೀವು 4 ಗ್ರೂಪ್ ಅದಾವ ಅಂತ ಹೇಳ್ಕಿಸಿಂದ ಅದ್ರ ಸಂಬಂಧ ಎಲ್ಲರ ನೀವು ರನ್ನಿಂಗ್ ಎಲ್ಲರ ಡಿಲ್ಲ ಹೊಡೆದ್ರೆ ತಿಳ್ಕೊ ನೌಕರಿ ಅಂತರೂ ಆಗಂಗಿಲ್ಲ. ತಿಳಿತಾ? ಅದಕ್ಕೆ ಫಸ್ಟ್ ಗ್ರೂಪ್ನಾಗ ಸೆಕೆಂಡ್ ಗ್ರೂಪ್ನಾಗ ಎಷ್ಟೆಷ್ಟು ಮಾರ್ಕ್ಸ್ ಅದಾವ ಅಂತ ಹೇಳ್ಕಿಸಿಂದ ನೋಡ್ಕೊಂಡ್ಬಿಡ್ರಿ. 5 ನಿಮಿಷ 30 ಸೆಕೆಂಡ್ ಹಿಡ್ಕೊಂಡ ಅದ್ರ ಒಳಗೆ ಯಾರು ಬರ್ತಿರ್ಲಿಲ್ಲ ಅಂಥವ್ರಿಗೆ 60 ಮಾರ್ಕ್ಸ್ ಇರ್ತೈತಿ. 10 ಪ್ಲಸ್ ಹೊಡೆದ್ರಿ ಅಂದ್ರೆ 40 ಮಾರ್ಕ್ಸ್ ಇರ್ತೈತಿ. ಮುಂದೆ ಸೆಕೆಂಡ್ ಗ್ರೂಪ್ ಏನೈತಿ 5 ನಿಮಿಷ 31 ಸೆಕೆಂಡ್ ಹಿಡ್ಕೊಂಡ 5 ನಿಮಿಷ 45 ಸೆಕೆಂಡ್ ಏನು ಬರ್ತೀವಿ ಅವ್ರಿಗೆ 48 ಮಾರ್ಕ್ಸ್ ಇರುತ್ತೆ. ಪ್ಲಸ್ 9 ಹೊಡೆದ್ರೆ 33 ಮಾರ್ಕ್ಸ್ ಇರುತ್ತೆ. ಥರ್ಡ್ ಗ್ರೂಪ್ನಾಗ ಏನೈತಿ 5 ನಿಮಿಷ 45 ಸೆಕೆಂಡ್ ಹಿಡ್ಕೊಂಡ 6 ನಿಮಿಷದ ಒಳಗೆ ಏನು ಬರ್ತೀರಿ ಅವ್ರಿಗೆ 36 ಮಾರ್ಕ್ಸ್. ಅಂದ್ರೆ 12 ಮಾರ್ಕ್ಸ್ ಕಡಿಮೆ ಮಾಡ್ಕೊಂತಾನೆ ಬಂದಾರ ಅವ್ರ. ಅದಕ್ಕೆ ಹೇಳಕತ್ತೀನಿ ನೀವು ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಮಾತ್ರ ತಲೆಗೆ ಇಟ್ಕೊಂಡು ಅಭ್ಯಾಸ ಮಾಡ್ಕೊಬೇಕು. ಅಭ್ಯಾಸದಾಗ ಏನೈತಿ ಬರೀ ಮಿನಿಮಮ್ 33 ಮಾರ್ಕ್ಸ್ ತೊಗೊಂಡ್ರಂದ್ರೆ ಫಿಸಿಕಲ್ಗೆ ಎಲ್ಲರೂ ಆಯ್ಕೆ ಹಾಕಿರಿ. ಈಗ ಅದಕ್ಕೇನು ಹೇಳಕತ್ತೀನಿ ಅಲ್ಲಿ ಚಲೋತಂಗೆ ಮಾರ್ಕ್ಸ್ ತೊಗೋಬೇಕು. ಇಲ್ಲಿ ಫಸ್ಟ್ ಅವ್ರ ಸೆಕೆಂಡ್ ಗ್ರೂಪ್ನಾಗ ಹೊಡಿಬೇಕು. NCC ಸರ್ಟಿಫಿಕೇಟ್ ಇತ್ತಂದ್ರೆ ಆರಾಮಾಗಿ ನೌಕರಿ ಆಗುತ್ತೆ. ಅದಕ್ಕಾಗಿ ಕರೆಕ್ಟಂಗಿ ಎಫರ್ಟ್ ಏನೈತಿ ಫಸ್ಟ್ ಆರ್ ಸೆಕೆಂಡ್ ಗ್ರೂಪ್ನಾಗ
ಇರ್ಬೇಕಾ. NCC ಸರ್ಟಿಫಿಕೇಟ್ ಇದ್ದವ್ರಿಗೆ ಮೊದಲ ಫಿಸಿಕಲ್ ಆದ್ರೆ ಎಕ್ಸಾಮ್ ಇಲ್ದ ಡೈರೆಕ್ಟ್ ನೇರ ನೇಮಕಾತಿ ಮಾಡ್ಕೊಂತೀರ. ಆದ್ರೆ ಈಗ ಏನು ಮಾಡ್ಯಾರತ್ತಂದ್ರೆ ಅವ್ರಿಗೆ ಸ್ವಲ್ಪ ಮಾರ್ಕ್ಸ್ಗಳನ್ನು ಕೊಟ್ಬಿಟ್ಟಾರ. ಸೊ ಮೊದ್ಲಿನ ಥರ ಇಲ್ಲ, ಎಷ್ಟು ಮಾರ್ಕ್ಸ್ ಕೊಟ್ಟಾರಂದ್ರೆ NCC A ಸರ್ಟಿಫಿಕೇಟ್ ಇತ್ತಂದ್ರೆ 5 ಮಾರ್ಕ್ಸ್, B ಇತ್ತಂದ್ರೆ 10 ಮಾರ್ಕ್ಸ್, C ಇತ್ತಂದ್ರೆ 20 ಮಾರ್ಕ್ಸ್, ವಿತ್ ಎಲ್ಲರೇ ಪರೇಡದು ಮಾಡಿದ್ರಿ ರಿಪಬ್ಲಿಕ್ ಅದು ಅಂತಂದ್ರೆ ಅದಕ್ಕೆ 25 ಮಾರ್ಕ್ಸ್ ಐತಿ. ಸೊ ಇದು ಏನೈತಿ ಮಾರ್ಕ್ಸು ಫಿಸಿಕಲ್ ಆಯ್ತಾ. ಇನ್ನು ಮುಂದೆ ಏನೈತಿ ಸ್ಯಾಲ್ರಿ ಏನೈತಿಲ್ಲ ಸೇಮ್ ಅಗ್ನಿವೀರ್ದ ಅದ್ರೊಳಗೆ ಏನು ರೂಲ್ಸ್ ಚೇಂಜ್ ಮಾಡಿಲ್ಲ, ಎಲ್ಲನೂ ಅದ ಐತಿ. ಅಪ್ಲಿಕೇಶನ್ ಏನೈತಿ ಟೆಕ್ನಿಕಲ್ ಯಾರು 10ನೇದವ್ರು GD ಹಾಕ್ತಾರೆ ಅವ್ರ ಟೆಕ್ನಿಕಲ್ ಟ್ರೇಡ್ಸ್ಮನ್ ಹಾಕ್ಬೋದು ಅನ್ನೋದಿರ್ತಾರೆ. ಅದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ನೂ ಮಾಹಿತಿ ತೊಗೊಂಡು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆಯ್ತಾ. ಸ್ಯಾಲ್ರಿ ಏನೈತಿ ಅದ ಸೇಮ್ ಇರ್ತೈತಿ, ಅಗ್ನಿವೀರದೊಳಗೆ ಯಾವುದು ರೂಲ್ಸ್ ಚೇಂಜ್ ಆಗಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್, ಎಕ್ಸಾಮ್ ಲ್ಯಾಂಗ್ವೇಜ್. ಸೊ ಕನ್ನಡದ ನಡೀತೈತಿ ಅಂತ ಹೇಳಕತ್ತಾರ, ಅದು ನಿಜ ಏನಾರು ಕೇಳಾಕತ್ತಿದ್ರಿ? ಎಸ್, ಕನ್ನಡದೊಳಗಲ್ಲ 13 ಲ್ಯಾಂಗ್ವೇಜ್ ಒಳಗಡೆ ಎಕ್ಸಾಮ್ ಅನ್ನ ನಡ್ಸಾಕತ್ತಾರ. ಸೊ ಅದನ್ನೇನೈತಿ ನಿಮಗೆ ಪೂರಾ ನೋಟಿಫಿಕೇಶನ್ ಬೇಕಂದ್ರೆ ನನ್ನ ಸ್ನೇಜು ಅಫಿಷಿಯಲ್ ಟೆಲಿಗ್ರಾಮ್ದು ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಆದ್ರೂ ನೋಡ್ಕೋಬಹುದು. ಅದನ್ನ ಕನ್ನಡದ ಕಮ್ಮಡ್ ಅಂತ ಮಾಡಿದಾರ ಅವ್ರ, ಡಬಲ್ ಮಾಡ್ಯಾರ, ಡಬಲ್ ಏನು ಮಾಡೋದು ಬಿಟ್ಟ ಆಯ್ತಾ. ಸೊ ಇದಾಯ್ತಾ. ಇನ್ನು ಮುಂದೆ ಏನೈತಿ ಎದೆ ಸುತ್ತಳಿತ ಏನಿರಬೇಕು, ಹೈಟ್ ಎಷ್ಟಿರ್ಬೇಕು ನೋಡ್ಕೊಳ್ರಿ. ಅಗ್ನಿವೀರ GDಗೆ 166 ಸೆಂಟಿಮೀಟರ್ ಎತ್ತರ ಇರಬೇಕು, 77 ಎದೆ ಸುತ್ತಳಿತ ಉಬ್ಬಿಸರ 5 ಆಗ್ಬೇಕಾ, ಅಂದ್ರೆ ಎಷ್ಟು 82 ಆಗ್ಬೇಕಾ. ಅಗ್ನಿವೀರ್ ಟೆಕ್ನಿಕಲ್ಗೆ ಏನೈತಿ 162 ಎತ್ತರ ಐತಿ, ಅದು ಸೇಮ್ 77. ಅಗ್ನಿವೀರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಏನೈತಿ ಅದಕ್ಕೆ ಮಾತ್ರ 162 ಸೆಂಟಿಮೀಟರ್ ಹೈಟ್ ಐತಿ, ಅದು 77 ಎತ್ತರ, ಎದೆ ಸುತ್ತಳಿತ ಎಲ್ಲದಕ್ಕೂ ಸೇಮ್ ಐತೆ. ಹೈಟ್ ತಕ್ಕಂಗ ವೇಟ್ ಇರ್ಬೇಕಂತ ಹೇಳ್ತಾರಲ್ಲ, ಅದು ಏನೈತಿಲ್ಲ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಐತಿ ನೋಡ್ರಿ. ಸೊ ನೀವು ನೋಟಿಫಿಕೇಶನ್ ಏನೈತಿ ಕೊಟ್ಟಿರ್ತಾನಲ್ಲ, ನೋಟಿಫಿಕೇಶನ್ ಟೆಲಿಗ್ರಾಮ್ದಾಗ ಹೋಗಿ ನೋಡ್ಕೊಳ್ರಿ ಯಾರ ಹೈಟಿಗೆ ಎಷ್ಟು ವೇಟ್ ಇರ್ಬೇಕು. ಅಂದ್ರೆ ಮಿನಿಮಮ್ ಆಗಿ 166 ಇರ್ಬೇಕಂದ್ರಲ್ಲ. ಸೊ 167 ಅಂದ್ರೆ ಮಿನಿಮಮ್ ವೇಟ್ ಏನೈತಿ 50 ಮ್ಯಾಗ ಇರ್ಬೇಕು. ಸೊ 60 ಒಳಗಿರ್ಬೇಕು, 61 ಒಳಗ ಆಯ್ತಾ. ಹೈಯೆಸ್ಟ್ ನೀವು ಎಲ್ಲರೇ ಏಜ್ ಪ್ರಕಾರ ಹೋದ್ರಿ ಅಂದ್ರೆ 21 ಇದ್ದಾರ 64 ಲಾಸ್ಟಿಗೆ ಇರ್ತೈತೆ. ಸೊ ಇದು ಮಾತ್ರ ಹೈಟ್ ತಕ್ಕಂಗೆ ವೇಟ. ಸೊ ಅದ್ರ ಬಗ್ಗೆ ತಲೆ ಕಟ್ಸೋಕೆ ಹೋಗ್ಬೇಡ್ರಿ. ಒಟ್ಟಾರೆ ಏನೈತಿಲ್ಲ ಅಪ್ಲಿಕೇಶನ್ ಕರೆದಾರ ಖುಷಿ ಪಡ್ರಿ, ಚಂದಂಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ನೀವು ಎಲ್ಲರೇ ಟಾರ್ಗೆಟ್ 4 ಗ್ರೂಪ್ ಅದಾವ ಅಂತ ರನ್ನಿಂಗ್ ಪ್ರಾಕ್ಟೀಸ್ ಕಡಿಮೆ ಮಾಡ್ರಿ ಅಂದ್ರೆ, ಸೊ ಎಕ್ಸಾಮ್ ಎಲ್ಲರೂ ಚಲೋ ತಂಗೆ ಓದಿಲ್ಲ ಅಂದ್ರೆ ನೌಕರಿ ಆಗಂಗಿಲ್ಲ. ಎಕ್ಸಾಮ್ನು ಚಲೋ ತಂಗೆ ಮಾಡ್ಕೋಬೇಕು, ಆ ಕಡೆ ರನ್ನಿಂಗು ಫಸ್ಟ್ ಅವ್ರ ಸೆಕೆಂಡ್ ಗ್ರೂಪ್ನಾಗ ಆಲ್ಮೋಸ್ಟ್ ಫಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಒಳ್ಳೇದ ತಿಳಿತಾ. ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಇದನ್ನು ಮತ್ತೊಬ್ಬ ನಿಮ್ಮ ದೋಸ್ತರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ ಏನೈತಿ WMP ಅಂತ ಕರೀತಾರೆ, ಪುರುಷರಿಗೆ ಅಗ್ನಿವೀರ GD ಅಂತ ಅಗ್ನಿವೀರ್ ಆರ್ಮಿ ಅಂತ ತಗೊಳಕತ್ತಾರ. WMP ಅಂದ್ರೆ ಮಿಲಿಟರಿ ವುಮೆನ್ ಪೊಲೀಸ್ ಅಂತ ತಗೋತಾರ. ಅದ್ರದ್ದು ನೋಟಿಫಿಕೇಶನ್ ಏನೈತಿ ನಮ್ಮ ಅಕ್ಕಂಗ್ಯರ ಸಲುವಾಗಿ ಏನೈತಿ ಮಾಡಿ ಹಾಕ್ತೀನಿ. ಸೊ ಅದನ್ನ ನೋಡಿ ನೀವು ಅಪ್ಲಿಕೇಶನ್ ಹಾಕೊಳ್ರಿ. ಒಟ್ಟೆಲ್ಲ ಹುಡುಗರಿಗೆ ಅನುಕೂಲ ಆಗಲಿ. ಜೈ ಹಿಂದ್.